5 ದಿವಸ ಆತ್ರಿ ಕರೆಂಟ್ ಇಲ್ರಿ. ನಮ್ಮ ಹೊಲ್ದಾಗ ಮನಿಗಳ್ರಿ ದನ ಕರಕ್ ನೀರ್ ಇಲ್ರಿ. ಮನ್ಯಾಗ ಸಣ್ಣ ಮಕ್ಳ ಅದಾವ್ರಿ. ನಮಗ ಒಟ್ಟ ಕರೆಂಟ್ ಅನ್ನೋದು ಮನ್ಯಾಗ ಬೆಳಕಿಲ್ರಿ. ನಾವ್ ಲೈಟ್ ಅದಾವ ಅಂತೇಳಿ ಓದ್ಕೊಳ್ಳೋ ಮಕ್ಳ ಅದಾವ್ರಿ. ಲೈಟ್ ಇಲ್ಲ ಊರಾಗ. ಒಟ್ಟ ಲೈಮನ್ ಅನ್ನೋದು 3 ತಿಂಗಳಾತ್ ಮೋತಿ ನೋಡಿಲ್ರಿ ನಾವ್. ಇಲ್ಲೇ ಬೆಳಗಿನ 7 ಗಂಟೆಗೆ ಬಂದೇವ್ರಿ. ಈಗ 7 ಗಂಟೆಗೆ ಬಂದ್ರಿ ಇನ್ನೂ ಮಟ ಒಬ್ಬ ಸಾಹಿಬನು ನೀವ್ ಯಾಕೆ ಬಂದೇರಿ ಏನಂತ ನಮ್ಮನ್ನ ಕಷ್ಟ ಸುಖ ಏನು ವಿಚಾರ ಮಾಡಿಲ್ರಿ. ಅವ್ರ ಡ್ಯೂಟಿ ಟೈಮ್ ನೋಡತಾರೆ. ಇನ್ನು ಮಟ ಡ್ಯೂಟಿ ಟೈಮ್ ಬಂದ್ ಹಾಜರಾಗ್ತಾರಿ. ಈಗ ಮತ್ತೆ ಅಲ್ಲಿ ಕರೆಂಟ್ ಇದ್ದದ್ದು ಏನಾರ ಪ್ರಾಬ್ಲಮ್ ಆದ್ರೆ ಅದನ್ನ ಸಾಲ್ವ್ ಯಾರು ಮಾಡ್ತಾರೆ? ಯಾರು ಇಲ್ಲ ಇಲ್ರಿ. ನಾವು ಫೋನ್ ಹಚ್ಚಿದ್ವಿ ಇಲ್ಲವ್ರಿ. ಹಚ್ಚಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ಸಾಲೋನ ಇಲ್ರಿ. ಮೊನ್ನೆ ಒಂದ್ ಹೇಳಿ 3 ದಿವಸ ಆತ್ರಿ ಬಿದ್ದ. ಕರೆಂಟ್ ಏಕ್ ಚಲೋ ಐತ್ರಿ. ಕರೆಂಟ್ ಚಲೋ 3 ದಿವಸ ವಯರ್ ಹರಿದ್ ಬಿದ್ರ ಒಬ್ರು ಬಂದು ನೋಡಾಕ್ ತಯಾರಿಲ್ಲ, ಫೋನ್ ಎಬ್ಸಾಕ್ ತಯಾರಿಲ್ರಿ. ಕರೆಂಟ್ ಹರಿದ್ ಬಿದ್ದಿದ್ದ ವಿಷಯ ಇವ್ರಿಗೆ ಮುಟ್ಸಿರಿ ನೀವು? ವಿಷಯ ಮುಟ್ಟಿಸಿ ಆದ್ರೂ ಬಂದಿಲ್ಲ. ಫೋನ್ ಎಬ್ಸಾತಿಲ್ರಿ. ಗ್ರೂಪ್ನಾಗ ಹಾಕ್ಯವ್ರಿ. ಆ ಗ್ರೂಪ್ ಒಂದ್ ಮಾಡಿದೇವ್, KB ಗ್ರೂಪ್ ರೀ. ಹಾಕಿರ್ಲಿಲ್ಲ, ರೆಸ್ಪಾನ್ಸ್ ಇಲ್ಲ. ಲೈಮನ್ ತೆಗೆದು ಹೊಸ ಲೈಮನ್ ಕೊಡ್ರಿ. ಈ 3 ತಿಂಗಳಾತು ಲೈಮನ್ ಮೋತಿ ನೋಡಿಲ್ಲ. ಅವ್ರ ಹೆಸರು ಏನ್ ಗುರ್ತೈತೆ ನಿಮ್ಗೆ? ಲೈಮನ್ ರಮೇಶ್ ರೀ. ಅಡ್ರೆಸ್ ತಲ್ಲೂರ್ ರಮೇಶ್ ತಲ್ಲೂರ್ ಅಂತ ಹೇಗಾಸ್ರಿ. ಅರ್ಜಿ ಬರೆದು ರೈತರೆಲ್ಲ ಸಹಿ ಮಾಡಿ ಕೊಟ್ಟು ಹೋದ್ರಿ. ಅದು ಹೊಳ್ಳಿ ಇನ್ನೂ ಮಟ ಏನಾಗೈತೆ ಅನ್ನೋದು ನಮಗ ಏನು ಅಧಿಕಾರಿಗಳು ಏನು ಉತ್ತರಾನು ಹೇಳಿಲ್ರಿ. ನಮ್ಮ ಊರಿಗೆ ಲೈಮನ್ ಕೊಟ್ಟಿಲ್ರಿ. ಇಲ್ಲಿ ಬಂದ ಮ್ಯಾಗ ಹೊಸ ಲೈಮನ್ ಹಾಕಿದೇವ್ ಅಂತಾರ್ರಿ. ಆ ಲೈಮನ್ ಫೋನ್ ಹಚ್ಚಿರ ನಾವ್ ಮನ್ಯಾಗದೇನ ಅಂತಾರ್ರಿ. ಇವ್ರನ್ನ ಕೇಳಿರ ಇವ್ರ ಲೈನ್ ಚೆಕ್ ಮಾಡಕ್ ಹೋಗಿದಾರು, ಎಲ್ಲೋ ಫಾಲ್ಟ್ ಐತೆ ಅಂತ ಇವ್ರು ಹೇಳ್ತಾರಿ. ಸುಳ್ಳು ಹೇಳ್ತಾರ. ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ಹೇಳ್ತಾರ. ಅವ್ನ್ ಕೇಳಿದ್ರ ಅವ್ ಮನ್ಯಾಗ ಲೈನ್ ಮಾಡಿದ್ರೆ ಏನಾಗತ್ತ ತೊಂದ್ರೆ ಆಗಂಗಿಲ್ಲ. ಯಾರ ಲೈಮನ್ ಇರ್ಲಿ ನಿಮ್ಗೆ ಇರ್ಲಿ ಲೈನ್ ಪಾರ್ಟ್ ಅಟೆಂಡ್ ಮಾಡಕ್ಕೂ ಅನುಕೂಲ ಆಕೈತ್ರಿ. ಏನೋ ಪ್ರಾಬ್ಲಮ್ ಆದ್ರೆ 1 ಫೀಲ್ಡರ್ ಪ್ರಾಬ್ಲಮ್ ಆದ್ರೆ 3 ಹಳ್ಳಿಗೆ ಪ್ರಾಬ್ಲಮ್ ಆಗುತ್ತೆ. 7 ಗಂಟೆಗೆ ನಾಳೆ ಬಂದಿದ್ದಿಲ್ಲ ಕೇಳಬೇಕು ಸರ್. ಇಲ್ಲ ಸರ್, ಅವ್ರ ನಂಬರ್ ಕೊಟ್ಟಾರ. ಯಾಕೆ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳಿಲ್ಲ ನಾನ್ರಿ. ಅವ್ರೆ ನಿಮ್ದು ಐತ್ರಿ ಹೆಸರು. ಈಗ ಮುಂದೆ ಯಾರು ಫೋನ್ ಹಚ್ಚನ್ರಿ? ನಾವು ಫೋನ್ ಹಚ್ಚಿದ